ನೀನು ನೀನು ಮಹಾದೇವನ ಮದುವೆ ಆಗ್ಬೇಕಮ್ಮ. ಚೆನ್ನಾಗಿ ಯೋಚನೆ ಮಾಡಿದೆ. ಈ ವಿಷಯನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಮಗಳೇ. ಇವತ್ತು ನೀ ತಗೊಳ್ಳೋ ನಿರ್ಧಾರದ ಮೇಲೆ ಈ ನಿನ್ನ ಅಪ್ಪನ ಜೀವನ ನಿಂತಿದೆ. ಒಂದ್ ವೇಳೆ ನೀನ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮಂಟಪದಿಂದ ನಾನು ಹೋಗಲ್ಲ. ಹೋಗೋದು ನನ್ನ ಹೇಳ. ಕಾವ್ಯ, ಅಪ್ಪ ಏನೀಗ ಮಾತಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ವೆ. ಅವ್ರಿಗೆ ಬೇರೆ ದಾರಿ ಇಲ್ದೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮಗಳೇ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ನಮ್ಮ. ಇಲ್ಲಾಂದ್ರೆ ಬದುಕೋದ್ರಲ್ಲಿ ಅರ್ಥನೇ ಇರಲ್ಲ. ನಾನು ನಿನ್ನನ್ನ ನಮ್ಮ ಕುಲದೇವತೆ ಅಂತ ಭಾವಿಸ್ಕೊಂಡು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದೊಂದು ಬೇಡಿಕೆನ ಈಡೇರ್ಸಮ್ಮ. ಏನಪ್ಪ ಇದಲ್ಲ? ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಿ? ನೀವೇ ಹೀಗ್ ಮಾತಾಡಿದ್ರೆ ಹೇಗಪ್ಪ? ಅಕ್ಕ ಮಾಡಿರೋ ತಪ್ಪಿಗೆ ನನಗೆ ಯಾಕಪ್ಪ ಶಿಕ್ಷೆ ಕೊಡ್ತಿದ್ದೀರಿ? ನಾನೇನ್ ತಪ್ಪು ಮಾಡ್ದೆ? ನಾನು ಅಕ್ಕ ಸೈಲೆಂಟ್ ಆಗಿರೋದ್ ನೋಡಿ ಮೊದ್ಲಿಂದಾನು ಹೇಳ್ತಾನೆ ಬಂದಿದ್ದೀನಿ, ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ. ಆದ್ರೆ ನೀವೇ ನನ್ ಮಾತ್ ಕೇಳಲಿಲ್ಲ. ಅವಾಗ ನಮಗೆ ಅರ್ಥ ಆಗ್ಲಿಲ್ಲ ಮಗಳೇ. ನಾವು ಪ್ರೇಮ ಮೇಲಿಟ್ಟಿದ್ದು ಪ್ರೀತಿ, ನಂಬಿಕೆ ನಮ್ಮನ್ನ ಕುಡ್ರನ್ನಾಗಿ ಮಾಡ್ಬಿಟ್ಟಿತ್ತಮ್ಮ. ಅವಳು ಯಾವತ್ತೂ ನನ್ನ ಮಾತನ್ನ ಮೀರಿದೋಳಲ್ಲ. ಆದ್ರೆ ಇವತ್ತಿಂತ ಮೋಸ ಮಾಡ್ತಾಳೆ ಅಂತ ನನ್ ಮನ್ಸಲ್ಲೂ ಎಣ್ಸಿರ್ಲಿಲ್ಲಮ್ಮ. ನೀವು ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದಿರಿ, ಕೇಳಿದ್ದೆಲ್ಲ ಕೊಡ್ಸಿದಿರಿ, ನಾನು ಆಸೆ ಪಟ್ಟಿದ್ದನ್ನ ಓದಿಸಿದಿರ. ನಿನ್ ಎಷ್ಟಾದ್ರೂ ಕನ್ಸ್ ಕಾಣು ಮಗಳೇ, ನಿನ್ ಹಿಂದೆ ನಾನಿದ್ದೀನಿ ಅಂತ. ನನಗೆ ಸ್ವತಂತ್ರವಾಗಿ ಹಾರಾಡೋದಕ್ ಬಿಟ್ಟಿದ್ದೀರ. ಆದ್ರೆ ಇವತ್ತು ಬೆಳಕು ಕೊಟ್ಟು ಕಣ್ಣೆ ಕಿತ್ಕೊಂಡ ಹಾಗೆ ನನ್ಗೆ ಇಂಥ ಮದ್ವೆ ಆಗು ಅಂತ ಹೇಳ್ತಾ ಇದ್ದೀರಾ. ನಾನಿದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗಪ್ಪ ಸಾಧ್ಯ? ಇಲ್ಲಪ್ಪ, ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ನಾನು ಎಷ್ಟು ಆಸೆ ಕನಸುಗಳು ಇಟ್ಕೊಂಡು ಓದ್ತಾ ಇದ್ದೀನಿ ಅಂತ ನಿಮ್ಗೂ ಚೆನ್ನಾಗೇ ಗೊತ್ತು. ಈ ಕಣ್ಣುಗಳಿಗೆ ಕನಸು ತುಂಬಿದವರೇ ನೀವು. ಇವಾಗ ನೀವೇ ಹೀಗಂದ್ರೆ ಹೇಗಪ್ಪ? ಇಲ್ಲಪ್ಪ, ಪ್ಲೀಸ್ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಈ ವಿಷಯದಲ್ಲಿ ಫೋರ್ಸ್ ಮಾಡ್ಬಿಟ್ಟು ಕಾವ್ಯ, ಕಾವ್ಯ, ಅಮ್ಮ, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಕಣಮ್ಮ.
ಇಷ್ಟ ಇಲ್ದೇ ಇರೋರ್ನ ಬಲವಂತವಾಗಿ ಮದ್ವೆಗೆ ಒಪ್ಸೋದು ತಪ್ಪು ಕಣಮ್ಮ. ನನಗೆ ಈ ತರ ಎಲ್ಲ ಮದ್ವೆ ಆಗೋದು ಇಷ್ಟ ಇಲ್ಲ. ಬೇಡ ಕಣಮ್ಮ. ನೋಡಿ, ಪ್ರೇಮ ಹಳ್ಳಿ ಹುಡುಗಿ, ಓದು ಬರಹ ಗೊತ್ತಿಲ್ಲದೆ ಇರೋಳು. ಅವಳೇ ನಮ್ಮ ಮಹಾದೇವನ್ನ ಮದ್ವೆ ಆಗಲ್ಲ ಅಂತ ಓಡ್ ಹೋದವಳು. ಇನ್ನು ಕಾವ್ಯ ಹೆಚ್ಚಿಗೆ ಓದಿದಾಳೆ, ಸಿಟಿಲ್ ಬೆಳೆದ ಹುಡುಗಿ. ಅವಳಂತೂ ಖಂಡಿತ ನಮ್ಮ ಮಹಾದೇವನ್ನ ಮದ್ವೆ ಆಗೋದಕ್ಕೆ ಒಪ್ಪದೇ ಇಲ್ಲ. ಅದನ್ನ ಕಾವ್ಯ ಬಂದ್ ಹೇಳಿ, ನೀನೇನ್ ಹೇಳೋದ್ ಬೇಕಾಗಿಲ್ಲ. ಅದೇವ, ನೀನ್ ಹೇಳೋದು ಸರಿಯಾಗೇ ಇದೆ. ನಾವ್ ಯಾರು ಕಾವ್ಯನ ಬಲವಂತ ಮಾಡಿ ಈ ಮದ್ವೆ ಮಾಡೋದ್ ಬೇಡ. ಅವ್ಳು ಒಪ್ಕೊಂಡ್ರೆ ಮಾತ್ರ ಈ ಮದ್ವೆ ಮಾಡೋದು. ಅವಳು ಒಪ್ಕೊಂಡಂಗೆ ಈ ಜನ್ಮದಲ್ಲಿ ಈ ಮಹದೇವಂಗೆ ಮದುವೆ ಆದಂಗೆ. ಶಾರದಾ, ಏನೇ ಮಾಡೋದೀಗ? ಎಷ್ಟೇ ಕೇಳ್ಕೊಂಡ್ರು ಕಾವ್ಯ ಒಪ್ಕೋತಾ ಇಲ್ವಲ್ಲೇ? ಏನ್ ಬಾವ ಇದು? ಕಥೆನೇ ಅರ್ಥ ಆಗ್ತಾ ಇಲ್ಲ. ಏನ್ ಸ್ವಾಮಿ, ನಿಮ್ಮ ಒಬ್ಳು ಮಗಳು ಓಡೋದ್ಲು ಅಂತ ಈ ಮಾದೇವಂಗೆ ಇನ್ನೊಬ್ಳು ಮಗಳನ್ನ ಕೊಟ್ಟು ಮದ್ವೆ ಮಾಡಕ್ ನೋಡ್ತಾ ಇದ್ದೀರಾ? ಏನ್ ಐಡಿಯಾ ಸ್ವಾಮಿ ನಿಮ್ದು? ಅದ ರೀ, ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ದೀರಾ? ಹಳ್ಳಿಲ್ ಬೆಳೆದಿರೋ ಪ್ರೇಮನೇ ಯಾರನ್ನೋ ಲವ್ ಮಾಡಿ ರಯ್ಯ ಅಂತ ಓಡೋಗಿರುವಾಗ ಇನ್ ಸಿಟಿಲ್ ಬೆಳೆದಿರೋ ನಿಮ್ಮ ಎರಡನೇ ಮಗಳು ಯಾರನ್ನೋ ಲವ್ವೇ ಮಾಡಿರಲ್ವಾ? ಕಾಮಿಡಿ ರೀ ಸ್ವಾಮಿ, ನೀವು ನಿಮ್ ಹೆಣ್ಮಕ್ಳಿಗೆ ಗಂಡು ಹುಡುಕೋ ಅವಶ್ಯಕತೆನೇ ಇಲ್ಲ, ಬಿಟ್ಬಿಡಿ. ಅವರೇ ಯಾರನ್ನಾದ್ರೂ ನೋಡ್ಕೊಂಡಿರ್ತಾರೆ. ಜೈ ಅಲ್ಲಿಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಒಂದು ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನ ಬನ್ರಿ, ಇಂಥವ್ರ ಹತ್ರ ನಮ್ಗೇನ್ ಮಾತು, ನೀವ್ ಬನ್ನಿ. ನನ್ನ ಮಹಾದೇವನ ನಿಶ್ಚಿತಾರ್ಥ ಆಯ್ತು, ನಾಳೆ ಮದ್ವೆನೂ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಹಾದೇವನ್ ಮದ್ವೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ನಾಳೆ ನನ್ ಜೊತೆ ಹಸೆಮಣೆ ಏರೋದು, ನನ್ ಜೊತೆ ಮದ್ವೆ ಆಗೋದು ನೀನೇ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾರಾ? ಅಣ್ಣನ ಮದುವೆ ಬಗ್ಗೆ. ಕಾವ್ಯ ನಿಮ್ ಅಣ್ಣನ್ ಮದ್ವೆ ಆಗಕ್ಕೆ ಒಪ್ಕೋತಾಳೆ ಅಂತ ನಿಂಗೆ ಅನ್ನಿಸ್ತಿದ್ಯಾರಾ? ನನಗೆ ಯಾಕೋ ಒಪ್ಕೋತಾಳೆ ಅಂತ ಅನ್ನಿಸ್ತಿಲ್ಲ. ಸಿಟಿಲಿ ಓದಿದಾಳೆ, ಲೈಫಲ್ಲಿ ತುಂಬಾ ಆಂಬಿಷನ್ಸ್ ಇಟ್ಕೊಂಡಿದ್ದಾಳೆ. ಅವಳು ನಿಮ್ ಅಣ್ಣನ ಒಪ್ಕೊಳ್ಳೋದು ಅಸಾಧ್ಯ. ಏನು ಮಾದೇವನ ಮದ್ವೆ ಆಗ್ಬೇಕಪ್ಪ? ಮಗಳೇ,
ನಾನು ಬಲವಂತ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಮ್ಮ. ನನಗ್ ಬೇರೆ ದಾರಿನೇ ಇಲ್ಲಮ್ಮ. ಮಂಟಪದಲ್ಲಿ 3 ಜನ ಬಂದು ಸೇರಿದ್ದಾರೆ. ನಾನು ಕೊಟ್ಟ ಮಾತು ನಂಬಿ ಕಲ್ಯಾಣಿ ಮದ್ವೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾಳಮ್ಮ. ಈ ಸಲ ನನ್ನ ಮಗನ ಮದ್ವೆಗೆ ಯಾವುದೇ ಅಡ್ಡಿ ಆಗಲ್ಲ, ಈ ಮದ್ವೆ ನಡೆಯುತ್ತೆ ಅನ್ನೋ ಸಂತೋಷದಲ್ಲಿದ್ದಾಳೆ. ಕಲ್ಯಾಣಿ ಮತ್ತವ್ರ ಕುಟುಂಬ ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚದೆ ಅಸಹಾಯಕರಾಗಿ ನಿಂತಿದಾರಮ್ಮ. ಈ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂದ್ರೆ ನನ್ನ ಸ್ನೇಹಿತನ ಕುಟುಂಬಕ್ಕೆ ನಾನು ದ್ರೋಹ ಮಾಡ್ದಾಗ ಆಗತ್ತಲ್ಲಮ್ಮ. ನನಗ್ ಜೀವನ ಕೊಟ್ಟಿರೋ ಕುಟುಂಬ ಅದು. ನಾನ್ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಎತ್ತಿರೋ ಕುಟುಂಬ ಅದು. ನೀನೇ ಹೇಳಮ್ಮ, ಸಹಾಯ ಮಾಡಿದ ಕುಟುಂಬಕ್ಕೇನೆ ನಿಮ್ಮಪ್ಪ ದ್ರೋಹ ಮಾಡ್ದ ಅಂತ ಅನಿಸ್ಕೋಬೇಕ? ಪ್ರೇಮ ಯಾವಾಗ ಮಂಟಪದಿಂದ ಓಡೋದು ಆಗ್ಲೇ ನನ್ನ ಪ್ರಾಣ ನಾನು ಕಳ್ಕೋಬೇಕಾಗಿತ್ತಮ್ಮ. ಆದ್ರೆ ಆ ರೀತಿ ಮಾಡದೆ ನಿನ್ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನಾನು ಕೊಟ್ಟ ಮಾತನ್ನ ಉಳಿಸ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ಇನ್ನು ನಾನು ಜೀವಂತವಾಗಿದ್ದೀನಮ್ಮ. ನಿನ್ನ ಅಕ್ಕ ನಾನು ಕೊಟ್ಟ ಮಾತನ್ನ ಗಾಳಿಗೆ ಬಿಟ್ಟ ಹಾಗೆ ಬಿಟ್ಬಿಟ್ಲು. ಈಗ ನೀನು ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನಗ್ ಬೇರೆ ದಾರಿನೇ ಇಲ್ಲಮ್ಮ. ಅಪ್ಪ, ಯಾಕಪ್ಪ ಈಗ ಮಾತಾಡ್ತಾ ಇದ್ದೀರಾ? ನನ್ನ ಲೈಫ್ನ ನಾನೇ ಡಿಸೈಡ್ ಮಾಡ್ಬೇಕು, ನಾನೇ ರೂಪಿಸ್ಕೋಬೇಕು ಅಂತ ಪದೇ ಪದೇ ಹೇಳಿ ನನ್ನ ಬೆಳೆಸಿದ್ರಿ. ಚೆನ್ನಾಗಿ ಓದ್ಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು, ಆಕಾಶಕ್ಕೆ ಹಾರ್ಬೇಕು ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಆಕಾಶ ನೋಡ್ಕೊಂಡೆ ಬೆಳೆದ್ಬಿಟ್ಟೆ ನಾನು. ಆದ್ರೆ ಇವತ್ತು ಸಡನ್ ಆಗಿ ನೀವೇ ನನ್ನ ಭೂಮಿಗೆ ನುಗ್ತಾ ಇದ್ದೀರಾ. ಆ ಮಹಾದೇವನ ಮದ್ವೆ ಆಗೋ ಅಂತ ಹೇಳ್ತಿದ್ದೀರಾ. ಒಂದು ಅರ್ಥ ಆಗ್ತಿಲ್ಲ ಅಪ್ಪ. ನೀವೇ ಹೇಳಿಯಪ್ಪ, ನಂಗೂ ಆ ಮಹಾದೇವಗೂ ಸೆಟ್ ಆಗುತ್ತಾ? ಪ್ರೇಮಕ್ಕನ್ನ ಮಹಾದೇವ ಕೊಟ್ಟು ಮದ್ವೆ ಮಾಡ್ತೀನಿ ಅಂದಾಗ್ಲೇ ವಿರೋಧಿಸ್ದೋಳು ನಾನು. ಇನ್ನು ನಾನೇ ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಆ ಯೋಚನೆ ನನ್ ತಲೆ ಚಿಟ್ಟ ಹಿಡಿಸ್ತಾ ಇದೆ. ನಿನ್ ನೋವು ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ. ಮಾನವನಿಂದ ತುಂಬಾ ಚೆನ್ನಾಗಿ ನೋಡ್ಕೊತಾನಮ್ಮ. ನೋಡು, ನಾನು ಎತ್ತೆ ಆಡಿಸಿದ ಕೂಸು ಕಣಮ್ಮ ಅವನು. ಈ ಅಪ್ಪನಷ್ಟೇ ಕಾಳಜಿಯಿಂದ ಅವನು ನಿನ್ನನ್ನ ನೋಡ್ಕೊತಾನಮ್ಮ. ಒಂದ್ ವೇಳೆ ಅವನೇನಾದ್ರೂ ದಾರಿ ತಪ್ಪಿದ್ರೆ ಈ ನಿನ್ನಪ್ಪ ತಡಿ ಮಾಡ್ತಾನಮ್ಮ. ನಿನ್ ಜೀವನ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೋತಾನಮ್ಮ ಅವನು. ನೀನೇನು ಚಿಂತೆ ಮಾಡ್ಬೇಡ. ನೀನ್ ಈ ಮದುವೆ ಆಗೋದ್ರಿಂದ ಎಲ್ಲ ಒಳ್ಳೇದಾಗತ್ತಮ್ಮ. ಈ ನಿನ್ನಪ್ಪ ಯಾವತ್ತು ನಿನಗೆ ಒಳ್ಳೇದನ್ನೇ ಬಯಸ್ತಾನಮ್ಮ. ಮಂಟಪದಲ್ಲಿ ಎಲ್ರು ನಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದಾರಮ್ಮ. ಕಲ್ಯಾಣಿಗೆ ನನ್ನ ಒಬ್ಳು ಮಗಳು ಓಡೋದ್ರೇನು, ನಮ್ಮ ಮರ್ಯಾದೆ ಕಾಪಾಡೋದಕ್ಕೆ ನನ್ನ 2ನೇ ಮಗಳು ಇದ್ದಾಳೆ ಅಂತ ಮಾತು ಕೊಟ್ಟು ಬಂದಿದ್ದೀನಮ್ಮ. ಮೊದ್ಲು ಕೊಟ್ಟು ಮಾತಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಅದೇ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲಮ್ಮ. ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಸತ್ಯನಾರಾಯಣ ಬೆಳೆಸಿರೋ 2 ಹೆಣ್ಣು ಮಕ್ಕಳು ಮಾತು ಕೇಳಲಿಲ್ಲ. ಮಕ್ಕಳನ್ನ ಹೇಗ್ ಬೆಳೆಸಿದಾನೆ ಅಂತ ಊರ್ ಜನ ಆಡ್ಕೊಡ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ.
ಪ್ರಾಣನೇ ಹೋಗ್ಬಿಡುತ್ತಪ್ಪ. ಈಸಪ್ಪ ಹಾಗೆಲ್ಲ ಮಾತಾಡ್ಬೇಡಿ. ಅಕ್ಕ ಓಡ್ ಹೋದ್ಲು ಅಂದ್ರೆ ಅವಳನ್ನ ಹುಡುಕಿ ಕರ್ಕೊಂಡ್ ಬರ್ಬೋದು ನೀವು. ಅದ್ಬಿಟ್ಟು ನಾನು ಮಹಾದೇವ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಪ್ರೇಮ ದಾರಿ ಗೊತ್ತಿಲ್ಲದೆ ಕಳೆದೋಗಿದ್ರೆ ನೀನ್ ಹೇಳ್ದಾಗೆ ಹುಡುಕ್ಬೋದಾಗಿತ್ತು ಮಗಳ. ಆದ್ರೆ ಅವಳು ಬೇಕು ಅಂತಾನೆ ಮಂಟಪದಿಂದ ಓಡೋಗಿದ್ದಾಳೆ. ಗೊತ್ತಿದ್ದು ಈ ಅಪ್ಪ ಅಮ್ಮನ ಅವಮಾನನೋ ಬೆಂಕಿಗೆ ದೂಡಿದಾಳಮ್ಮ. ಮಗಳ ಕಳೆದು ಹೋಗಿರೋರ್ನ ಹುಡುಕ್ಬೋದಮ್ಮ. ಓಡೋಗಿರೋರ್ನ ಹುಡುಕಿ ಏನು ಪ್ರಯೋಜನ ಇಲ್ಲಮ್ಮ. ಪ್ರೇಮ ನಮಗ್ ದ್ರೋಹ ಮಾಡ್ಬಿಟ್ಲು. ಈಗ ನಮಗ್ ಉಳಿದಿರೋ ಕೊನೆ ನಂಬಿಕೆ ಅಂದ್ರೆ ಅದು ನೀನೇ ಅಮ್ಮ. ಈಗ ನೀನು ನಮ್ಮನ್ನ ಕೈ ಬಿಟ್ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲಮ್ಮ. ಕಾವ್ಯ, ನಿಮ್ಮಪ್ಪನ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು. ಅವ್ರು ಯಾವಾಗ್ಲೂ ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತಾರೆ. ಯಾವ ತಂದೆ ತಾಯಿ ತಾನೆ ಅವ್ರ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ಹೇಳು? ಅಂತದ್ರಲ್ಲಿ ನಿಮ್ಮಪ್ಪ ನಿಮ್ಮೇಲ್ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಡೆ. ಅವ್ರು ಯಾಕೆ ನಿಮಗ್ ಕೇಳ್ ಬಯಸ್ತಾರೆ? ಖಂಡಿತ ಇಲ್ಲ ಅಮ್ಮ. ನೋಡು, ಅವ್ರು ಇದುವರೆಗೂ ತಗೊಂಡಿರೋ ಪ್ರತಿಯೊಂದು ನಿರ್ಧಾರದಿಂದ ನಿಮಗ್ ಒಳ್ಳೇದೇ ಆಗಿದೆ. ಇನ್ ಮುಂದೆನೂ ಒಳ್ಳೇದೇ ಆಗುತ್ತೆ ಕೂಡ. ದಯವಿಟ್ಟು ಅವನ ಮೇಲೆ ನಂಬಿಕೆ ಇಡೆ. ನೋಡು ಕಾವ್ಯ, ಹೆತ್ತೋರ್ ಮರ್ಯಾದೆ ಉಳಿಸ್ಬೇಕಾಗಿರೋದು ಮಕ್ಕಳ ಕರ್ತವ್ಯ. ಇದನ್ ಯಾವ್ದು ಯೋಚನೆ ಮಾಡ್ದೆ ಪ್ರೇಮ ನಮಗ್ ಮೋಸ ಮಾಡ್ಬಿಟ್ಲು. ಈಗ ನೀನು ನಮ್ ಕೈ ಬಿಟ್ಬಿಟ್ರೆ ನಮ್ ಜೀವಂತವಾಗಿತ್ತು ಅದಕ್ಕೆ ಅರ್ಥನೇ ಇಲ್ಲ ಕಣೆ. ಅಮ್ಮ ಪ್ಲೀಸ್, ನೀನಾದ್ರೂ ನನ್ನ ಅರ್ಥ ಮಾಡ್ಕೊ. ನನಗೆ ನಿನ್ ಮೇಲೆ ಅಪ್ಪನ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನ್ ನಿಮ್ಗೆ ಮೊದ್ಲೇನೆ ಹೇಳಿದ್ದೆ. ಅಕ್ಕ ಯಾಕೆ ಹೀಗ್ ಮಾಡಿದ್ಲು ಅಂತ ನನ್ಗೂ ಸಿಟ್ಟಿದೆ. ನಿಮ್ಮಿಬ್ರನ್ನ ಈ ರೀತಿ ನೋಡೋದಕ್ಕೆ ನನಗೂ ಸಂಕಟ ಆಗ್ತಿದೆ ಅಮ್ಮ. ಹಾಗಂತ ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಈ ಮದ್ವೆ ಆಗ್ಲಮ್ಮ? ಅದಕ್ಕೆ ನನ್ ಮನ್ಸು ಒಪ್ಪುತ್ತ? ದಯವಿಟ್ಟು ನನ್ನ ಬಲವಂತ ಮಾಡೋದಕ್ ನೋಡ್ಬೇಡಿ. ನನಗೆ ಆ ಮಹಾದೇವ್ ಅವ್ರನ್ನ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮಗಳ, ನಿನ್ ದಮ್ಮಯ್ಯ ಅಂತೀನಮ್ಮ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ ಮಗಳೇ. ನನ್ನಿಂದ ತಡ್ಕೊಳಕ್ ಆಗಲ್ಲ. ನನಗೆ ಜೀವಕ್ಕಿಂತ ಮಾನನೇ ಮುಖ್ಯನಮ್ಮ. ಅದೇ ಹೋಗ್ಬಿಟ್ರೆ ನಾನ್ ಬದುಕಿರಲ್ಲಮ್ಮ. ನಾನ್ ಬದುಕಿರಲ್ಲ. ಅಪ್ಪ ಪ್ಲೀಸ್, ಪದೇ ಪದೇ ಸಾಯೋ ಮಾತಾಡಿ ನನಗೆ ಹಿಂಸೆ ಮಾಡಬೇಡಿ. ನೀವು ಕೊಟ್ಟಿರೋ ಮಾತುಗೋಸ್ಕರ ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಇಷ್ಟ ಇಲ್ದಿರೋ ಮದ್ವೆ ಆಗಿ ಜೀವನ ಇಡೀ ಕಷ್ಟ ಪಡ್ಬೇಕಪ್ಪ? ನಾನ್ ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ನನ್ ಮನ್ಸಲ್ಲಿ ಕನಸುಗಳನ್ನ ಬಿತ್ತೋರು ನೀವೇ. ಇವತ್ತು ಅದನ್ನ ಸುಟ್ಟಾಕ ಹೊರಟಿರೋದು ನೀವೇ.
ಅಯ್ಯೋ ಇಲ್ಲಮ್ಮ, ಇಲ್ಲ ಮಗಳೇ, ಖಂಡಿತವಾಗೂ ಇಲ್ಲಮ್ಮ. ಯಾವ ಅಪ್ಪನೂ ಮಕ್ಳು ಕಣ್ಣೀರ್ ಹಾಕ್ಲಿ ಅಂತ ಬಯಸೋದಿಲ್ಲಮ್ಮ. ನಿನ್ ಮಹಾದೇವನ್ ಮದ್ವೆ ಆದ್ರೆ ಖಂಡಿತ ಕಣ್ಣೀರ್ ಹಾಕೋ ಪ್ರಮೇಯನೇ ಇರಲ್ಲಮ್ಮ. ಕಲ್ಯಾಣಿ ಅಂತ ಕುಟುಂಬಕ್ಕೆ ನಿನ್ ಸೊಸೆಯಾಗಿ ಹೋಗೋದು ಭಾಗ್ಯನಮ್ಮ, ಭಾಗ್ಯ. ಅದು ನನ್ನ ಸ್ನೇಹಿತನ ಕುಟುಂಬ ಅಮ್ಮ. ಅದು ನಿನಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನೋಡ್ಕೋತಾರೆ. ನಿನ್ನ ಬರೀ ಸೊಸೆ ಅಂತ ಅಲ್ಲಮ್ಮ, ನಮ್ಮ ಮನೆ ಮಗಳು ಅನ್ಕೊಂಡು ನಿನ್ನ ಎಲ್ಲ ಆಸೆ ಕನಸುಗಳಿಗೆ ಹೆಗಲಾಗ್ತಾರೆ ಮಗಳೇ. ಟೈಮ್ ಆಗ್ತಾ ಆಗ್ತಾ ಮಂಟಪದಲ್ಲಿ ತಲೆಗೊಂದು ಮಾತಾಡೋದಕ್ಕೆ ಶುರು ಮಾಡ್ತಾರಮ್ಮ. ಮೊದ್ಲೇ ಕಲ್ಯಾಣಿಗೆ ಹುಷಾರಿಲ್ಲ. ಒಂದ್ ವೇಳೆ ಈ ಮದ್ವೆ ನಿಂತೋದ್ರೆ ಖಂಡಿತವಾಗ್ಲೂ ಅವಳು ಪ್ರಾಣ ಕಳ್ಕೊಂಡ್ಬಿಡ್ತಾಳಮ್ಮ. ಆಗ ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗತ್ತೆ. ನಮ್ಮಿಂದ ಒಂದು ಕುಟುಂಬ ನಾಶವಾಗಿ ಹೋಯ್ತು ಅನ್ನೋ ಆಪದನೆ ಹೊತ್ಕೊಂಡು ಖಂಡಿತ ನನ್ನ ಜೀವ ಸಹಿತ ಉಳಿಯಲ್ಲಮ್ಮ. ಮಗಳೇ, ನಾನು ನಿನಗೆ ಯಾವ ರೀತಿ ಕೇಳ್ಕೋಬೇಕಮ್ಮ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ಬೇಕಿದ್ರೆ ನಿನಗೆ ಕಾಲಿಗೆ ಬಿಡ್ತೀನಮ್ಮ. ಏನಪ್ಪ ಇದು? ಏನಪ್ಪ ಮಾಡ್ತಿದ್ದೀರಾ? ದಯವಿಟ್ಟು ಈ ಮದ್ವೆಗೆ ಒಪ್ಕೋ ಮಗಳೇ. ನನ್ನ ಕೋರಿಕೆನ ನೆರವೇರಿಸ್ತೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲಮ್ಮ. ನನ್ನ ಮಾತು ಉಳಿಸ್ಕೊಡ್ತೀನಿ ಅಂತ ಹೇಳು ಮಗಳೇ, ಹೇಳು ಮಗಳೇ. ಏನ್ರಿ ನೀವು? ಎದ್ದೇಳ್ರಿ. ಅಪ್ಪ, ಏನಪ್ಪ ಇದು? ನೀವ್ ಹೋಗಿ ನನ್ ಕಾಲಿಗೆ ಬೀಳೋದ? ಎದ್ದೇಳಿ ಅಪ್ಪ. ನನ್ನ ಮಾತು ಉಳಿಸ್ತೀನಿ ಅಂತ ಹೇಳಮ್ಮ. ಏನ್ರಿ ನೀವು ಕಾಲ್ಗೆಲ್ಲ ಬಿತ್ಕೊಂಡು? ಹೇಳ್ರಿ ಪ್ಲೀಸ್ ಅಪ್ಪ, ನನಗೆ ಹಿಂಸೆ ಕೊಡ್ಬೇಡಿ ಅಪ್ಪ. ಎದ್ದೇಳಿ ಅಪ್ಪ. ನಮ್ಮಿಂದ ಈ ಮದ್ವೆ ನಿಂತ್ಕೋಬಾರ್ದಮ್ಮ. ನಿನ್ ಮಹಾದೇವನ್ ಮದ್ವೆ ಆಗ್ತೀನಿ ಅಂತ ಹೇಳಮ್ಮ. ಆಗ್ಲೇ ನಾನು ಇಲ್ಲಿಂದ ಎದ್ದೇಳೋದು. ಇಲ್ಲ ಅಂದ್ರೆ ನನ್ ಜೀವ ಇಲ್ಲ ನಿನ್ ಕಾಲ್ ಕೆಳಗೆ ಹೋಗ್ಬಿಡ್ಲಮ್ಮ, ಹೋಗ್ಬಿಡ್ಲಿ. ಯಾಕಮ್ಮ ಈ ರೀತಿ ಮಾಡ್ತಿದ್ದಾರೆ ಅಪ್ಪ? ಯಾಕೆ ನೀವಿಬ್ರು ನನ್ನ ಅರ್ಥ ಮಾಡ್ಕೊತಿಲ್ಲ? ನೀವ್ ಈ ರೀತಿ ಮಾಡಿದ್ರೆ ನಾನ್ ಏನ್ ಮಾಡ್ಲಿ? ಅಯ್ಯೋ, ನಿಮ್ಮಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಣ. ಒಂದ್ಸಲ ಒಂದ್ ನಿರ್ಧಾರ ತಗೊಂಡ್ರೆ ಅದನ್ನ ಸಾಧಿಸೋ ತನಕ ಬಿಡಲ್ಲ. ನಿನ್ ಮಹಾದೇವ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ಅವ್ರ ಎದ್ದೇಳೋದು. ನನ್ನಿಂದ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ. ಸ್ವಂತ ಮಗಳ ಕಾಲಕ್ಕೆ ಬಿದ್ದರೆ ನೋಡಿದ್ರೆ ನನ್ ಜೀವ ಎಲ್ಲೇ ಹೋಗ್ಬಾರ್ದ ಅಂತ ಅನ್ನಿಸ್ತಿದೆ. ರಾಜನ್ ತರ ಬದುಕ್ತವ್ರ ಕಡೆ ಇವರು ಇವತ್ತು ಪ್ರೇಮ ಮಾಡಿ ದ್ರೋಹದಿಂದ ಮರ್ಯಾದೆ ಕಳ್ಕೊಂಡು ಈ ಸ್ಥಿತಿಗೆ ಬಂದಿದ್ದಾರೆ. ನೀನಾದ್ರೂ ಕಾಪಾಡ್ತೀಯ ಅಂತಂದ್ರೆ ನೀನು ಕಲ್ಲಾಗ್ಬಿಟ್ಟಿದ್ಯಲ್ಲೇ. ನಿಂದಮ್ಮಯ್ಯ ಅಂತಿನ ಕಡೆ ದಯವಿಟ್ಟು ಈ ಮದ್ವೆಗೆ ಒಪ್ಕೊಂಡ್ಬಿಡೆ.
ನೀನ್ ಈ ಮದ್ವೆಗೆ ಒಪ್ಕೊಂಡ್ರೆ ನಿನ್ ಜೀವನ ತುಂಬಾ ಚೆನ್ನಾಗಿರತ್ ಕಣೆ. ನೀನೇನಾದ್ರೂ ಒಪ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಪ್ಪ ಇಲ್ಲೇ ಪ್ರಾಣ ಬಿಡ್ತಾರೆ ಹೊರತು ಖಂಡಿತ ಈ ರೂಮ್ ಬಿಟ್ಟು ಆಚೆ ಹೋಗಲ್ಲ ಕಣೆ ಅವರು. ಅವ್ರ ಮಾನ ಕಳ್ಕೊಂಡು ಜನರಿಗೆ ಮುಖ ತೋರ್ಸೋ ಅಷ್ಟು ಬಂಡತನ ಅವ್ರಿಗಿಲ್ಲ ಕಣೆ. ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನೂ ಇದೆ. ಪ್ಲೀಸ್ ಎದ್ದೇಳಿ